ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಫಸ್ಟೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ ಆಯಿತಾ. ಯಾಕಂದರೆ ಕಂಟಿನ್ಯೂ ವೀಡಿಯೋಸ್ ಹಾಕ್ತಾ ಇದ್ದೀನಲ್ಲ, ಹಾಗಾಗಿ ಈ ಉಂಡೆ ವಿಡಿಯೋ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಹಬ್ಬ ಎಲ್ಲ ಮುಗಿದೋಗಿದೆ, ಬಟ್ ಇವಾಗ ಹಾಕ್ತಾ ಇದ್ದೀನಿ. ಇದು ಎಳ್ಳುಂಡೆ ಆಯಿತಾ. ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ 4 kg ಎಳ್ಳು ತೊಗೊಂಡಿದ್ದೀನಿ. 4 kg ಅಂದರೆ 1/4 kg ಆಗೋಷ್ಟು ಕರಿ ಎಳ್ಳು ಆಯಿತಾ. ಶೇಂಗಾ ಉಂಡೆ ಆದರೆ ತಿಂತಾರೆ, ಈ ಉಂಡೆ ಆದರೆ ಬೇಡ ಅಂತಾರೆ. ಕಲರ್ ನೋಡಿ ಬೇಡ ಅಂದ್ಬಿಡ್ತಾರೆ. ಅಂದರೂ ಇದೂ ಒಳ್ಳೇದಾಯ್ತಾ, ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇರೋದು ಇದು. ಇದನ್ನು ನೀಟಾಗಿ ತೊಳ್ಕೊಬೇಕಾಯ್ತಾ ಫಸ್ಟು ಇದರಲ್ಲಿ. ಯಾಕಂದರೆ ಸಣ್ಣ ಸಣ್ಣದಾಗಿ ಹಳ್ಳಿರುತ್ತೆ, ಕಾಣಿಸೋದೇ ಇಲ್ಲ ಅದು ಕಣ್ಣಿಗೆ. ಅದನ್ನು ನೀಟಾಗಿ ತೊಳ್ಕೊಬೇಕು ಆಯಿತಾ. ಇದನ್ನು ಹೇಗೆ ತೊಳ್ಕೊಳ್ಳೋದು ಅಂತಂದರೆ ಇದ್ರ ವಿಡಿಯೋ ಇದೆ UK ಸ್ಟೈಲ್ ಕುಕ್ಕಿಂಗ್ ಚಾನಲಲ್ಲಿ, ಅದರಲ್ಲಿ ನೋಡಿ ಆಯಿತಾ. ಆಮೇಲೆ ಬೆಲ್ಲ ಸೇಮ್ ಇದೆಷ್ಟು ತೊಗೊಂಡಿರ್ತೀವಿ ಸೇಮ್ ಬೆಲ್ಲ. ಇದು 1/4 kg ಇದ್ದರೆ ಇದನ್ನು ಸೇಮ್ 1/4 kg ಅಷ್ಟು ಬೆಲ್ಲ. ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಆಯಿತಾ. ಇವಾಗ ಒಂದು ಸಣ್ಣದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಎಳ್ಳು ಸ್ವಲ್ಪ ದೂರ ನಿಂತ್ಕೊಳ್ಳಿ, ಸ್ವಲ್ಪ ಲೈಟಾಗಿಯೇ ಹುರ್ಕೊಳ್ಳಿ. ಜಾಸ್ತಿ ಹುರ್ಕೊಂಡ್ಬಿಟ್ರೆ ಒತ್ತಿಬಿಡುತ್ತದು, ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ ಫುಲ್ ಹೆಂಗೆ ಸಿಡಿತಾ ಇದೆ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾಗಲಿ ಇದು ಆಯಿತಾ. ತಣ್ಣಗಾದ ತಕ್ಷಣ ಮಿಕ್ಸಿಗೆ ಹಾಕೊಳ್ಳೋಣ. ಅಷ್ಟರಲ್ಲಿ ನಾವು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಬಿಡೋಣ ಅಂತೆ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಂಬಿಡೋಣ ಆಯಿತಾ. ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಕಡೆ ಬೆಲ್ಲನೂ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೆ. ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ, ಈ ರೀತಿಯಾಗಿರಬೇಕು ಆಯಿತಾ. ಇವಾಗ ಬೆಲ್ಲ ಕುಟ್ಟಿಟ್ಟಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಇವಾಗ ಇಷ್ಟನ್ನು ಮಿಕ್ಸ್ ಮಾಡೋಣ ಆಯಿತಾ. ಈ ರೀತಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ. ನೋಡಿ ಈ ರೀತಿಯಾಗಿರಬೇಕು ಆಯಿತಾ. ಇವಾಗ ಇದೇ ಪುಟ್ಟಿಗೆ ಹಾಕ್ಕೊಂಬಿಡೋಣ. ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳೋಣ. ಒಂದೊಂದೇ ಮಾಡ್ಕೊತ ಹೋಗೋಣಂತೆ. ನಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಳ್ಳಿ ಆಯಿತಾ. ಸ್ವಲ್ಪ ಚಿಕ್ಕದು ಮಾಡ್ಕೊಳಂಗಿತ್ತಂದರೆ ಚಿಕ್ಕದು ಮಾಡ್ಕೊಳ್ಳಿ. ಸೇಮ್ ಶೇಂಗಾ ಉಂಡೆ ಮಾಡಿದ್ವಲ್ಲ ಅದೇ ರೀತಿಲೇ ಇದನ್ನು ಸೇಮ್ ಹಾಗೆ. ಸ್ವಲ್ಪನೇ ಇದೆಲ್ಲ ಬೇಗ ಆಗಿಬಿಡುತ್ತೆ. ಖಂಡಿತ ನೀವೂ ಟ್ರೈ ಮಾಡಿ ಆಯಿತಾ. ತುಂಬ ಸಿಂಪಲ್ ಇದೆ. ನೋಡಿ ಇವಾಗ ಇಷ್ಟು ಮಾಡಿದ ಮೇಲೆ ಸಿಗ್ತೀನಿ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಹಾಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ಆಯಿತಾ. ನೋಡಿ
ಇಷ್ಟು ಸಾಫ್ಟ್ ಇದೆ ಅಂತ ನೋಡಿ. 1 ಮಂತ್ ಆದ್ರೂ ಹಾಳಾಗಲ್ಲ ಆಯಿತಾ. ಆಮೇಲೆ ಹೆಲ್ತ್ಗೂ ತುಂಬಾ ಒಳ್ಳೆಯದಾಯ್ತಾ ಎಳ್ಳು ಮತ್ತು ಬೆಲ್ಲ. ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ, ಅದು ಅಷ್ಟೇ ಸಾಫ್ಟಾಗಿರುತ್ತೆ ಆಯಿತಾ. ಇದೇನು ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಆಮೇಲೆ ಗಟ್ಟಿಯಾಗುತ್ತೆ ಆ ಥರ ಏನಿಲ್ಲ. ಮಾಡಿದ ತಕ್ಷಣವೇ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.